ಬಳ್ಳಾರಿ ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ ತಮ್ಮ ಜೈಲು ವಾಸದ ಅನುಭವವನ್ನೇ ಸಿನಿಮಾ ಮಾಡಕ್ಕೆ ಮುಂದಾಗಿದ್ದಾರೆ ಅಂತದನ್ನ ಪೊಲೀಸರ ಬಗ್ಗೆ ತಮ್ಮ ಮನಸ್ಸಿನ ಆಸೆಯನ್ನ ಹೇಳಿಕೊಂಡಿದ್ದಾರಂತೆ. ಇನ್ನೊಂದು ಕಡೆಗೆ ಅವರ ಕೈದಿ ನಂಬರ್ 511 ಏನಿದೆ ಅದು ಕೂಡ ಟ್ರೆಂಡ್ ಆಗಿತ್ತು. ಈಗ ಇನ್ನೊಂದು ಕಡೆಗೆ ಟಿ ಶರ್ಟ್ ಕೂಡ ಟ್ರೆಂಡ್ ಆಗ್ತಾ ಇದೆ. ಏನಿದು ನೋಡಿ. ಸಿನಿಮಾ ಆಗುತ್ತಾ ಡಿ ಗ್ಯಾಂಗ್ ಮರ್ಡರ್ ಸ್ಟೋರಿ. ಜೈಲಲ್ಲಿ ಸಿನಿಮಾ ಆಸೆ ಬಿಚ್ಚಿಟ್ಟ ಕಿಲ್ಲಿಂಗ್ ಸ್ಟಾರ್. ಸೆರೆವಾಸದ ಅನುಭವವನ್ನ ಚಿತ್ರವಾಗಿಸಲು ದಾಸನ ಹಂಬಲ. ರಾಜಾತಿಥ್ಯ ಪ್ರಕರಣದ ಬಳಿಕ ನಟ ದರ್ಶನ್ ಪರಪ್ಪನ ಅಗ್ರಹಾರದಿಂದ ರಾಜ್ಯದ ಅತ್ಯಂತ ಖಡಕ್ ಜೈಲು ಬಳ್ಳಾರಿ ಸೆಂಟ್ರಲ್ ಕಾರಾಗೃಹಕ್ಕೆ ಸ್ಥಳಾಂತರವಾಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ 4 ದಿನ ಕಳೆದಿರುವ ಕೈದಿ ದರ್ಶನ್ ಪೊಲೀಸರ ಎದುರು ತಮ್ಮ ಹಂಬಲ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಎನ್ನಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಜೈಲು ಸೇರಿದ್ದು, ಜೈಲು ವಾಸದ ಇಡೀ ಘಟನಾವಳಿಯನ್ನ ಸಿನಿಮಾ ಆಗಿಸುವ ಬಗ್ಗೆ ದರ್ಶನ್ ಆಸೆ ಬಿಚ್ಚಿಟ್ಟಿದ್ದಾರಂತೆ. ಇಡೀ ಘಟನಾವಳಿಗೆ ಚಿತ್ರದ ರೂಪ ಕೊಡುವ ಹಂಬಲವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಪಾರಿವಾಳಗಳ ಮೇಲೆ ಅಪಾರ ಪ್ರೀತಿ ಇರುವ ಬಗ್ಗೆಯೂ ದರ್ಶನ್ ಹೇಳಿಕೊಂಡಿದ್ದಾರೆ. ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ಕಾನೂನಿಗೆ ತಲೆಬಾಗಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಮೂಲಕ ಜೈಲು ವಾಸ ಅನುಭವಿಸುತ್ತಿರುವ ಹೊತ್ತಿನಲ್ಲಿ ಕೈದಿ ದರ್ಶನ್ ಪೊಲೀಸರ ಮುಂದೆ ತಮ್ಮ ಸಿನಿಮಾ ಕನಸನ್ನ ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ಜೈಲು ಸೇರಿರುವಂತಹ ನಟ ದರ್ಶನ್ ಅವರು ಇಡೀ ಚಿತ್ರಣದ ಬಗ್ಗೆ, ಚಿತ್ರವನ್ನು ಮಾಡುವ ಬಗ್ಗೆ ಪೊಲೀಸರ ಮುಂದೆ ಮನಬಿಚ್ಚಿ ಮಾತನಾಡಿದ್ದಾರೆ ಅನ್ನುವಂಥ ವಿಷಯಗಳು ಹೊರಬರ್ತಿರುವಂಥದ್ದು. ಅದರ ಜೊತೆಗೆ ದರ್ಶನ್ ಅವರಿಗೆ ಪಾರಿವಾಳದ ಮೇಲೆ ವಿಶೇಷವಾಗಿ ಪ್ರೀತಿ ಇರುವಂಥ ವಿಚಾರವನ್ನು ಕೂಡ ಪೊಲೀಸರ ಮುಂದೆ ಜೈಲಿನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಹೊರಗಡೆ ಬರ್ತಿರುವಂಥದ್ದು. ಅದರಲ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ನನ್ನ ಮೇಲೆ ಬಂದಿರುವ ಆರೋಪಕ್ಕೆ ನಾನು ತಲೆಬಾಗಿದ್ದು, ನ್ಯಾಯಾಂಗದ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ಈ ಪ್ರಕರಣದಲ್ಲಿ ನಾನು ಹೊರಗಡೆ ಬರ್ತೀನಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡುವ ಬಗ್ಗೆ ಕೂಡ ಪೊಲೀಸರ ಮುಂದೆ ದರ್ಶನ್ ಹೇಳಿಕೊಂಡಿದ್ದಾರೆ ಅನ್ನುವಂಥ ವಿಚಾರ ಸದ್ಯ ಬೆಳಕಿಗೆ ಬರ್ತಿರುವಂಥದ್ದು. ಕೈದಿ ನಂಬರ್ ಆಯ್ತು, ಈಗ ಟಿ ಶರ್ಟ್ ಟ್ರೆಂಡ್. ಬಳ್ಳಾರಿ ಜೈಲಿಗೆ ಹೋಗುವಾಗ ಟಿ ಶರ್ಟ್ ಧರಿಸಿದ್ದ ದಾಸ ದರ್ಶನ್ ಮಾದರಿ ಟಿ ಶರ್ಟ್ ಧರಿಸಿ ಫೋಟೋಶೂಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು ಅಭಿಮಾನಿಗಳ ಕ್ರೇಜ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಕೊಟ್ಟಿದ್ದ ಕೈದಿ ನಂಬರ್ 6106 ಬಳ್ಳಾರಿ ಜೈಲಿಗೆ ಬಂದ ಮೇಲೆ ಕೊಟ್ಟ ಕೈದಿ ನಂಬರ್ 511 ಫುಲ್ ಟ್ರೆಂಡ್ ಆಗಿತ್ತು. ದಾಸನ ಅಭಿಮಾನಿಗಳು ಕೈದಿ ನಂಬರ್ ಅನ್ನ ತಮ್ಮ ಆಟೋ, ಬೈಕ್, ಟ್ರಕ್ ಮೇಲೆ ಹಾಕಿಸಿದ್ರು. ಡಿ ಬಾಸ್ ಕೈದಿ ನಂಬರ್, ಬಳ್ಳಾರಿ ಕೈದಿ ನಂಬರ್ ಅಂತ ಸ್ಟಿಕ್ಕರ್ ಹಾಕಿಸ್ಕೊಂಡಿದ್ರು. ಇನ್ನು ಕೆಲವೊಬ್ಬರು ಕೈ ಮೇಲೆ ಹಚ್ಚೆಯನ್ನು ಹಾಕಿಸ್ಕೊಂಡಿದ್ರು. ಆದ್ರೀಗ ಕೈದಿ ನಂಬರ್ ಬಳಿಕ ಬಳ್ಳಾರಿ ಜೈಲಿಗೆ ಹೋಗಿರುವ ದರ್ಶನ್ ಧರಿಸಿದ್ದ ಪೂಮಾ ಟಿ ಶರ್ಟ್ ಫುಲ್ ಟ್ರೆಂಡ್ ಆಗಿದೆ. ದರ್ಶನ್ ಧರಿಸಿದ್ದ ಮಾದರಿಗೆ ಟಿ ಶರ್ಟ್ ಧರಿಸಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಟಿ ಶರ್ಟ್ ಮೇಲಿದ್ದ ಜಸ್ಟಿಸ್, ಈಕ್ವಿಟಿ, ಡಿಗ್ನಿಟಿ, ಪೀಸ್ ಪದಗಳನ್ನು ಅಚ್ಚಳಿಸಿ ದರ್ಶನ್ ಅಭಿಮಾನಿಗಳು ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದ್ದಾರೆ. ಈ ಮೂಲಕ ದರ್ಶನ್ ಜೈಲಿನಲ್ಲಿದ್ದರೂ ಅಭಿಮಾನಿಗಳ ಪ್ರೀತಿ, ಕ್ರೇಜ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಜೈಲಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಆರೋಪದಡಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ಈ ವೇಳೆ ದರ್ಶನ್ ಪೂಮಾ ಟಿ ಶರ್ಟ್ ಅನ್ನು ಧರಿಸಿದ್ರು. ಅದೇ ಮಾದರಿಯ ಟಿ ಶರ್ಟ್ ಅನ್ನು ಇದೀಗ ಅಭಿಮಾನಿಗಳು ಕೂಡ ಧರಿಸಿ ಹೊಸ ಟ್ರೆಂಡ್ ಅನ್ನು ಶುರು ಮಾಡ್ತಾ ಇದ್ದಾರೆ. ಬೆಂಗಳೂರು ಸೇರಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಅಭಿಮಾನಿಗಳು ಈ ಮಾದರಿಯ ಟಿ ಶರ್ಟ್ ಅನ್ನು ಧರಿಸಿ ನಾವು ನಮ್ಮ ಹೀರೋ ಬೆಂಬಲಕ್ಕಿದ್ದೀವಿ ಅನ್ನುವಂಥದ್ದನ್ನ ಈ ಮೂಲಕವಾಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಬಳ್ಳಾರಿ ಜೈಲು ಸೇರಿರುವ ದರ್ಶನ್ಗೆ ಜೈಲಿನ ಒಳಗೆ ಒಂದು ರೀತಿಯ ಟೆನ್ಷನ್ ಆಗ್ತಾ ಇದ್ರೆ, ಇತ್ತ ಹೊರಗೆ ದರ್ಶನ್ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ವಿಭಿನ್ನವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ಬಳ್ಳಾರಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಜೈಲಿನಲ್ಲಿ ಟೆನ್ಷನ್ ಆಗ್ತಾ ಇದ್ರೆ, ಇತ್ತ ಅಭಿಮಾನಿಗಳು ವಿಭಿನ್ನವಾಗಿ ಹೊರಗಡೆ ಸಂಭ್ರಮಾಚರಣೆ ಮಾಡುವ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.